ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತೇರೆ ಇಶ್ಕ್ ಮೇ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ತೇರೆ ಇಶ್ಕ್ ಮೇ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ತೇರೆ ಇಶ್ಕ್ ಮೇ ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಧನುಷ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ತೇರೆ ಇಶ್ಕ್ ಮೇ ಮೂವಿಯ ಯಾವ ಯಾವ ಲ್ಯಾಂಗ್ವೇಜಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು 2025ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಧನುಷ್ ಅವರು ಸಖತ್ತಾಗಿ ಒಂದು ಆ್ಯಕ್ಟಿಂಗಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಪ್ರಭುದೇವ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ಬಂದು ಸುಮಾರು 41 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 140 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ತೇರೆ ಇಶ್ಕ್ ಮೇ ಟೈಟಲ್ ನೋಡಿದ್ರೆ ಒಂದು ಲವ್ ಸ್ಟೋರಿಯಾಗಿ, ಒಂದು ಆರ್ಮಿಯ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಧನುಷ್ ಅವರು ಒಂದು ಚೈಲ್ಡ್ಹುಡ್ ರೀತಿಯಲ್ಲಿ ಯಾವ ರೀತಿ ಇರ್ತಾರೆ ಮತ್ತು ಕಾಲೇಜ್ ಫೆಸ್ಟಿವಲಲ್ಲಿ ಯಾವ ರೀತಿ ಇರ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಆದರೆ ಈ ತೇರೆ ಇಶ್ಕ್ ಮೇ ಒನ್ಲೈನ್ ಸ್ಟೋರಿ ನೋಡೋದಾದರೆ ಗೈಸ್, ಈ ತೇರೆ ಇಶ್ಕ್ ಮೇಯಲ್ಲಿ ಧನುಷ್ ಅವರು ಒಂದು ಕಾಲೇಜಲ್ಲಿ ಸೆಟ್ಲಾಗಿರ್ತಾರೆ ಮತ್ತು ಅವರು ಒಂದು ಎಜುಕೇಷನನ್ನು ಚೆನ್ನಾಗಿ ಗಮನಿಸ್ಕೊಂಡು ನಾನು ಈ ಎಜುಕೇಷನಲ್ಲಿ ಒಂದು ಸಕ್ಸಸ್ ಆಗಬೇಕು ಅಂತ ಬರ್ತಾ ಇರ್ತಾರೆ. ಆ ಸಕ್ಸಸ್ ಆಗೋದ್ರಲ್ಲಿ ಏನಾಗುತ್ತೆ ಅಂತಾರೆ, ಅವನ ಫ್ರೆಂಡ್ಗೆ ಯಾರೋ ಬಂದು ಹೊಡೆದ್ಬಿಟ್ಟೇ ಇರ್ತಾರೆ ಗೈಸ್. ಆ ಹೊಡೆದ್ಬಿಟ್ಟಿದ್ದಾಗ ಏನು ಮಾಡ್ತಾರೆ, ಅಲ್ಲಿ ಧನುಷ್ ಅವರು ಹೋಗಿ ಒಂದು ಜಗಳವನ್ನು ಕೂಡ ಮಾಡ್ತಾ ಇರ್ತಾರೆ ಮತ್ತು ಅವ್ರಿಗೆ ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಆವಾಗೇನು ಮಾಡ್ತಾರೆ, ಹೀರೋಯಿನು ಎಂಟ್ರಿಯನ್ನು ಕೂಡ ಕೊಡ್ತಾರೆ ಗೈಸ್. ಹೀರೋಯಿನು ಎಂಟ್ರಿಯನ್ನು ಕೊಟ್ಟಾಗ ಏನಾಗುತ್ತೆ ಅಂತಾರೆ, ಧನುಷ್ ಅವ್ರಿಗೆ ಹೊಡೆಯೋಕ್ಕೆ ಅಂತ ಬರ್ತಾರೆ ಮತ್ತು ಧನುಷ್ ಅವರು ಕೂಡ ಹೀರೋಯಿನ್ ಕೈಯನ್ನು ಕೂಡ ಹಿಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಕೂಡ ಧನುಷ್ಗೆ ಲವ್ ಸ್ಟಾರ್ಟ್ ಆಗುತ್ತೆ ಗೈಸ್. ಆ ಲವ್ ಸ್ಟಾರ್ಟ್ ಆಗಿದಾಗ ಏನಾಗುತ್ತೆ, ತನ್ನ ಕೈ ಹಿಡ್ಕೊಂಡು ತಾನೇ ಹೊಡ್ಕೋತಾರೆ. ಏನಾಗುತ್ತೆ, ಅದೇ ರೀತಿ ಕಾಲೇಜಲ್ಲಿ ಎಕ್ಸಾಮ್ ಬರೀತಾರೆ ಮತ್ತು ರಿಸಲ್ಟು ಕೂಡ ಬರುತ್ತೆ. ಇಬ್ಬರು ಕೂಡ ಲವ್ವಲ್ಲಿ ಬಿರ್ತಾರೆ. ಏನೋ ಒಂದು ಮ್ಯಾಟ್ರಿಂದ ಕೂಡ ಅವರು ಏನಾಗ್ತಾರೆ ಅಂತಾರೆ, ಇಬ್ಬರು ಕೂಡ ಒಂದು ಬ್ರೇಕಪ್ ಆಗುತ್ತೆ. ಆ ಬ್ರೇಕಪ್ ಆದಾಗ ಏನಾಗುತ್ತೆ ಅಂತಾರೆ, ಇವನು ಆರ್ಮಿ ಕಡೆಗೆ ಒಂದು ಜಾಬನ್ನು ನೋಡ್ತಾ ಇರ್ತಾನೆ. ಅಂತಾರೆ ಆರ್ಮಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಾರೆ. ಅವ್ರು ಆಲ್ರೆಡಿ ಎಕ್ಸಾಮ್ ಮುಗಿದಿರುತ್ತೆ, ಎಕ್ಸಾಮು ಕೂಡ ಪಾಸಾಗಿರುತ್ತೆ. ಅದೇ ಆರ್ಮಿಗೆ ಅವನು ಕೆಲಸಕ್ಕೆ ಹೋಗ್ತಾನೆ ಮತ್ತು ಅವಳು ಕೂಡ ಅದೇ ಕೆಲಸಕ್ಕೆ ಕೂಡ ಬರ್ತಾ ಇರ್ತಾರೆ. ಆ ಬದ್ಧ ಇದ್ದಾಗ ಏನಾಗುತ್ತೆ, ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ತಿರ್ಗಾ ಇಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ಕೂಡ ಹೋಗ್ತಾರೆ ಗೈಸ್. ಈ ತೇರೆ ಇಶ್ಕ್ ಮೇ ಮೂವಿ ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಾಕಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.